ನೋಡಿ, ನಿಮ್ಮ ಮೊಬೈಲಲ್ಲಿ ಈ 3 ಸೆಟ್ಟಿಂಗ್ನ ನೀವು ಆಫ್ ಮಾಡೋದ್ರಿಂದ ನಿಮ್ಮ ಡೈಲಿ ಇಂಟರ್ನೆಟ್ ಡಾಟಾ ಖಾಲಿನೇ ಆಗಲ್ಲ. ನೀವು ಫುಲ್ ಡೇ ವೀಡಿಯೋಸ್ನ ನೋಡ್ಬೋದು, ಮೂವೀಸ್ನ ನೋಡ್ಬೋದು ಅಥವಾ ರೀಲ್ಸ್ನ ನೋಡಿದ್ರು ಕೂಡ ನಿಮ್ಮ ಡಾಟಾ ಖಾಲಿನೇ ಆಗಲ್ಲ. ಹಾಗಿದ್ರೆ 3 ಸೆಟ್ಟಿಂಗ್ ಯಾವುದು ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಪರ್ ಡೇ 1 GB ಡಾಟಾ ಇರ್ಬೋದು ಅಥವಾ 1.5 GB ಇರ್ಬೋದು ಅಥವಾ 2 GB ಇರ್ಬೋದು. ಯಾವುದೇ ಆಗಿದ್ರೂ ಕೂಡ ಈ ಸೆಟ್ಟಿಂಗ್ನ ನೀವು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಡಾಟಾ ಬೇಗ ಖಾಲಿನೇ ಆಗಲ್ಲ. ಮೊದಲನೇ ಸೆಟ್ಟಿಂಗ್ನ ನೀವು ಮಾಡಬೇಕಾಗಿರೋದು ನಿಮ್ಮ ಪ್ಲೇಸ್ಟೋರಲ್ಲಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೊದಲು ನೀವು ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಆಪ್ಷನ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಒಂದು ಕೆ ಅಂತ ಕಾಣ್ತಿದೆ ಅಲ್ವಾ, ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಅದಾದ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಜನರಲ್, ಫ್ಯಾಮಿಲಿ, ಅಬೌಟ್ ಅಂತ ಇರುತ್ತೆ. 3 ಆಪ್ಷನ್ನ ಬಿಟ್ಟು ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಇದೆ ಅಲ್ವಾ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ನೀವು ಆಟೋ ಅಪ್ಡೇಟ್ಸ್ ಆ್ಯಪ್ ಅಂತ ಇದೆ ಅಲ್ವಾ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಅಪ್ಡೇಟ್ಸ್ ಓವರ್ ವೈಫೈ ಓನ್ಲಿ ಅಂತ ಇರುತ್ತೆ. ಇಲ್ಲ ಅಂದ್ರೆ ಕೆಲವೊಂದಿಷ್ಟು ಮೊಬೈಲಲ್ಲಿ ಮೇಲ್ಗಡೆ ಆಪ್ಷನ್ ಇದೆ ಅಲ್ವಾ, ಅಪ್ಡೇಟ್ ವಿತ್ ಲಿಮಿಟೆಡ್ ಅಮೌಂಟ್ ಆಫ್ ಮೊಬೈಲ್ ಡಾಟಾ ಅಂತ ಅದು ಇರುತ್ತೆ. ಇನ್ನು ಕೆಲವೊಂದಿಷ್ಟು ಮೊಬೈಲಲ್ಲಿ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ಅಲ್ವಾ, ಅಪ್ಡೇಟ್ ಆಲ್ ಆ್ಯಪ್ಸ್ ಓವರ್ ವೈಫೈ ಆರ್ ಮೊಬೈಲ್ ಡಾಟಾ ಅಂತ, ಇದು ಕೂಡ ಆನ್ ಆಗಿರುತ್ತೆ. ಅದನ್ನು ನೀವು ಇಲ್ಲಿ ಲಾಸ್ಟಲ್ಲಿ ಕಾಣ್ತಿದೆ ಅಲ್ವಾ, ಡೋಂಟ್ ಆಟೋ ಅಪ್ಡೇಟ್ಸ್ ಆ್ಯಪ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಡಾಟಾ ಖಾಲಿ ಆಗಲ್ಲ. ಇನ್ನು ಯಾರು ಲೈಕ್ ಮಾಡಿಲ್ವೋ ಲೈಕ್ ಮಾಡಿ, ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ಇದೇ ಥರದ ವಿಡಿಯೋಗಳನ್ನ ಮಾಡೋದಕ್ಕೆ. ಸೊ ಇನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಎರಡನೇ ಸೆಟ್ಟಿಂಗ್ ಬಂದ್ಬಿಟ್ಟು ನಿಮ್ಮ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಬನ್ನಿ, ಅಬೌಟ್ ಫೋನ್ ಅಥವಾ ಅಬೌಟ್ ಡಿವೈಸ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಬಿಲ್ ನಂಬರ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು 7 ಟೈಮ್ಸ್ ಕ್ಲಿಕ್ ಮಾಡಿದರೆ ಡೆವಲಪರ್ ಆಪ್ಷನ್ ಅನ್ನೋದು ಕಾಣಿಸುತ್ತೆ. ಇಲ್ಲ ಅಂದರೆ ನೀವು ಸರ್ಚ್ ಮಾಡಿ ಮೊದಲು ಡೆವಲಪರ್ ಅಂತ, ಒಂದು ವೇಳೆ ಕಾಣಿಸ್ಲಿಲ್ಲ ಅಂದರೆ ಮಾತ್ರ ಬಿಲ್ಡ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಿ. ನನ್ನ ಮೊಬೈಲಲ್ಲಿ ಈಗಾಗಲೇ ಡೆವಲಪರ್ ಆಪ್ಷನ್ ಇದೆ, ಅದರಿಂದಾಗಿ ನಾನೇನು ಕ್ಲಿಕ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನೀವು ಸರ್ಚ್ ಮಾಡಿ ಡೆವಲಪರ್ ಅಂತ. ಇಲ್ಲಿ ಕಾಣ್ತಿದೆ ಅಲ್ವಾ ಡೆವಲಪರ್ ಆಪ್ಷನ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಇದೆ ಅಲ್ಲ ಡೆವಲಪರ್ ಆಪ್ಷನ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಆನ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೀವು ಸ್ಕ್ರೋಲ್ ಡೌನ್ ಮಾಡಿ, ನಾನು ಯಾವ ಸೆಟ್ಟಿಂಗ್ನ ಆಫ್ ಮಾಡ್ತೀನಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಸೆಟ್ಟಿಂಗ್ನ ನೀವು ಆಫ್ ಮಾಡಿದ ಮೇಲೆ ನಿಮ್ಮ ಆಲ್ಮೋಸ್ಟ್ 50% ಡಾಟಾ ನಿಮಗೆ ಕವರ್ ಆಗುತ್ತೆ. ಸೊ ಇನ್ನೂ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಕಾಣ್ತಿದೆ ಅಲ್ವಾ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ಸೆಟ್ ಆಗಿರುತ್ತೆ, ಅದನ್ನು ನೀವು ಅಟ್ಮೋಸ್ಟ್ 3 ಅಥವಾ ಅಟ್ಮೋಸ್ಟ್ 2 ಅಂತ ಇದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಯಾಕಂದರೆ ನೀವು ಯೂಸ್ ಮಾಡ್ತಿರುವಾಗ ಬ್ಯಾಕ್ ಬಂದು ಮತ್ತೆ ಬೇರೆ ಯಾವುದಾದ್ರೂ ಆ್ಯಪ್ನ ಯೂಸ್ ಮಾಡ್ತಿದ್ರೆ ನೀವು ಮೊದಲು ಯೂಸ್ ಮಾಡ್ತಿದ್ದ ಆ್ಯಪ್ ಕೂಡ ಡಾಟಾನ ಕನ್ಸ್ಯೂಮ್ ಮಾಡುತ್ತೆ. ಇದರಿಂದಾಗಿ ನಿಮ್ಮ ಡಾಟಾ ಕೂಡ ಬೇಗ ಖಾಲಿ ಆಗುತ್ತೆ. ಅದರಿಂದ ನೀವು ಅಟ್ಮೋಸ್ಟ್ 4 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ 4 ಆ್ಯಪ್ಸ್ ಮಾತ್ರ ನಿಮ್ಮ ಡಾಟಾನ ಕನ್ಸ್ಯೂಮ್ ಮಾಡುತ್ತೆ. ಇನ್ನು 3ನೇ ಸೆಟ್ಟಿಂಗ್ ಬಂದ್ಬಿಟ್ಟು ಇದು ತುಂಬಾ ಇಂಪಾರ್ಟೆಂಟು. ಇದಕ್ಕೋಸ್ಕರ ನೀವು ಪೂರ್ತಿಯಾಗಿ ಬ್ಯಾಕ್ ಬನ್ನಿ. ನಿಮ್ಮ ಸೆಟ್ಟಿಂಗಲ್ಲಿ ಸರ್ಚ್ ಮಾಡ್ಕೊಳ್ಳಿ ಡಾಟಾ ಸೇವಿಂಗ್ ಅಂತ. ಒಂದು ವೇಳೆ ಇಲ್ಲಿ ಸಿಗದೆ ಹೋದರೆ ನೀವು ಪೂರ್ತಿಯಾಗಿ ಇಲ್ಲಿ ಈ ಪೇಜಿಗೆ ಬನ್ನಿ. ಇಲ್ಲಿ ಎಡಿಟ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಾಣಿಸಿದೆ ಅಲ್ವಾ ಡಾಟಾ ಸೇವಿಂಗ್ ಅಂತ, ಇದನ್ನು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಬಿಡೋಕ್ಕೆ ಹೋಗ್ಬೇಡಿ, ಮೇಲ್ಗಡೆ ತೊಗೊಂಡು ಬನ್ನಿ. ಇವಾಗ ಬ್ಯಾಕ್ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಡಾಟಾ ಸೇವಿಂಗ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟರ್ನ್ ಆನ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದು ಆ್ಯಕ್ಟಿವ್ ಆಗಿದೆ. ಈ 3 ಸೆಟ್ಟಿಂಗ್ನ ನೀವು ಚೇಂಜ್ ಮಾಡ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಡಾಟಾ ಬೇಗ ಖಾಲಿನೇ ಆಗಲ್ಲ. ಮತ್ತು ವರ್ಕ್ ಆಗ್ತದೆ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.